ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ರೈತ ದೊಂಡಿರಾಮ ಮಿಸಾಳ ಅವರು ತಮ್ಮ 4 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದು ವಿನೂತನ ಪ್ರಯೋಗ ಕೈಗೊಂಡಿರುವುದು ಎಲ್ಲರ ಗಮನ ಸೆಳೆದಿದೆ. ತಮ್ಮ ಜಮೀನಿನಲ್ಲಿ 3 ವರ್ಷಗಳ ಹಿಂದೆ ಸುಮಾರು 1,000 ದಾಳಿಂಬೆ ಸಸಿಗಳನ್ನು ನೆಟ್ಟಿದ್ದು, ಇದೀಗ 2ನೇ ಫಸಲಿನಲ್ಲಿ ಹೂ ಬಿಟ್ಟು ಕಾಯಿ ಕಟ್ಟುವ ಹಂತದಲ್ಲಿ ಇದೆ. ನೀರಿನ ಅಭಾವವಿರುವ ಹಿನ್ನೆಲೆಯಲ್ಲಿ ತಮ್ಮ ಜಮೀನಿನಲ್ಲಿ ಹೊಂಡ ನಿರ್ಮಿಸಿಕೊಂಡು ದೊಂಡಿರಾಮ ಮಿಸಾಳ ದಂಪತಿ ದಾಳಿಂಬೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇದನ್ನ ಮಾಡೋದಿಲ್ರಿ. ಕಾಯಿಗಳು ಇವು ಕಾಯಿಗೆ ತಾಕತ್ ಬರ್ಬೇಕ್ರಿ. ದೂರದರ್ಶನದೊಂದಿಗೆ ರೈತ ದೊಂಡಿರಾಮ ಮಿಸಾಳ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಕೃಷಿ ಪದ್ಧತಿಯಡಿ ದಾಳಿಂಬೆ ಕೃಷಿ ಮಾಡಲಾಗುತ್ತಿದೆ. ಮೊದಲ ಫಸಲು ಪಡೆದಿದ್ದು 2ನೇ ಫಸಲು ಕಾಯಿ ಕಟ್ಟುವ ಹಂತದಲ್ಲಿ ಇದೆ. ಜೇನು ನೊಣಗಳನ್ನು ಬಳಸುವ ಮೂಲಕ ಪರಾಗ ಸಂಚಯ ಹೆಚ್ಚಿಸಿ ಉತ್ತಮ ಫಸಲು ಪಡೆಯಲು ಮುಂದಾಗಿರುವುದಾಗಿ ತಿಳಿಸಿದರು. ಇದನ್ನು ಗಿಡ ಹಚ್ಚಿ ನಾವು ಇದನ್ನು ಮಾಡಿ ಒಂದು 1.5 ವರ್ಷಲೇ ನಾವು ಮೊದಲೇ ಬೆಳೆ ತೊಗೊಂಡಿವು. ಗೊಬ್ಬರ ರಾಸಾಯನಿಕ ಗೊಬ್ಬರ ಏನೂ ಹಾಕಂಗಿಲ್ಲ. ನಾವು ಸಗಣಿ ಖಾತ ಆರ್ಗ್ಯಾನಿಕ್ ಬರೀ ಸಾವಯವ ಗೊಬ್ಬರನ ಹಾಕಿ ನಾವು ಬೆಳೆ ತೆಗಿತೀವಿ. ರೈತ ಮಹಿಳೆ ವಿಮಲಾ ದೊಂಡಿರಾಮ ಮಿಸಾಳ ಬೆಳಗಾವಿ ವಿಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಂಡು ದಾಳಿಂಬೆ ಬೆಳೆ ಬೆಳೆದಿದ್ದೇವೆ. ಯಾವುದೇ ಔಷಧಿ ಸಿಂಪಡಿಸದೆ ನೈಸರ್ಗಿಕ ಗೊಬ್ಬರ ಬಳಸಲಾಗುತ್ತಿದೆ ಎಂದು ಹೇಳಿದರು. ಸುರುವಿ ಈ ಕಡೆ ಬಿಟ್ಟಿರ್ತೀವ್ರಿ ನೀರು. ನಾವು ಕೆಲಸಕ್ಕೆ ಯಾರನ್ನೂ ತೊಗೊಳಂಗಿಲ್ರಿ. ನಾವು ನಮ್ಮ ಮನೇನ ಅಷ್ಟೇ ಗೊಬ್ಬರ ಇದರಿ ಹೆಂಡಿ ಖಾತಗಳು ಹೇಗೆ ಸಗಣಿ ಖಾತಗಳು ಇವ್ರಿ ದೂಸರ ಏನು ಹಾಕಂಗಿಲ್ಲ. ಇದು ಅಷ್ಟೇ ಇರೋದು 1.5 ಎಕರೆ ಐತ್ರಿ. ನಮ್ಮದಲ್ಲಿ 1,000 ಗಿಡ ಅವ್ರಿ. ನಮಗೆ ಅನ್ಸೈತ್ರಿ ಚಲೋ ಐತ್ರಿ.